ಯಾರು ಮನೆ ಒಳಗೆ? ಮನೆ ಒಳಗೆ ಯಾರು? ಬಾಗಿಲು ತೆಗೀರಿ. ಮನೆ ಬಾಗಿಲು ಹಾಕೊಂಡು ಒಳಗಡೆ ಸೇರ್ಕೊಂಡು ನನಗೆ ಮೋಸ ಮಾಡಬೇಕು ಅಂತಿದ್ದೀರಾ? ಬಿಡಲ್ಲ, ಇವತ್ತು ಸಿಕ್ಕಿ ಹಾಕ್ಬಿಡ್ತೀನಿ ಎಲ್ಲರನ್ನು. ಬನ್ನಿ ಹೊರಗಡೆ. ಬರ್ತೀರಾ ಇಲ್ವಾ? ನೀವು ಯಾರೂ ಗಾಬರಿ ಆಗ್ಬಿಡಿ, ನೀವೆಲ್ಲ ಬಚ್ಚಿಟ್ಕೊಳ್ಳಿ, ಅವನ್ನ ನಾನು ಸಂಭಾಳಿಸ್ತೀನಿ. ರಘು, ಅದು ಕೊಡಿ ಇಲ್ಲಿ. ಜನನಿ ತಗೊಂಬ, ಇದನ್ನ ಅಲ್ಲೆಲ್ಲಾದ್ರೂ ಇಟ್ಬಿಡು. ಹೋಗಿ ಹೋಗಿ ಎಲ್ಲ. ಏನ್ ತಿಳ್ಕೊಂಡಿದ್ದೀರಾ ನಿಮ್ಮ ಮನಸ್ಸಿನಲ್ಲಿ? ಏನ್ ತಿಳ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ಆಟ ಆಡಿ ಸಾಲದೇನು? ಯಾವ ಲೆಕ್ಕಾಚಾರದ ಮೇಲೆ ಈ ಊರಲ್ಲಿ ಬಂದು ಅಕ್ಕಿಸ್ಕೊಂಡಿದ್ದೀರಾ ನೀವು? ನಮ್ಮ ಮನೆ ಸದಸ್ಯರೆಲ್ಲ ತಂದು ಒಳಗಡೆ ಗುಡ್ಡೆ ಹಾಕೊಂಡು ತಲೆ ಕೆಡಿಸ್ತಾ ಇದ್ದೀರಾ? ಎಲ್ಲಿದ್ದಾರೆ ಅವ್ರು? ಕರೀರಿ ಹೊರಗಡೆ, ಕರೀರಿ ಹೊರಗಡೆ. ನೀವು ಯಾರ ಬಗ್ಗೆ ಕೇಳ್ತಿದ್ದೀರಾ ವೀರಣ್ಣ? ವೀರಣ್ಣ? ನಿಮ್ಮ ಬಾಯಲ್ಲಿ ವೀರಣ್ಣ? ಬೇಡ ತಾಯಿ, ಈ ಪವಿತ್ರವಾದ ಬಾಯಲ್ಲಿ ಪಾಪಿ ಹೆಸರು ಕೂಗಬೇಡಿ. ದಯವಿಟ್ಟು ಕರೀರಿ ಅವ್ರನ್ನ. ವೀರಣ್ಣ, ಅದು ಏನಿದ್ರು ಒಳಗೆ ಕೂತ್ಕೊಂಡು ಮಾತಾಡೋಣ ಬಾರೋ. ನಾನು ತಾಂಬೂಲ ತಂದಿಲ್ಲ ಒಳಗಡೆ ಕೂತ್ಕೊಂಡು ಮಾತಾಡೋಕೆ. ಬರ ಕೇಳ ಮೊದಲು ಅವ್ರನ್ನ. ಯಾರನ್ನ? ನಮ್ಮನೆ ಉಪ್ಪು ತಿಂದು ನಿಮ್ಮನೇಲಿ ನೀರು ಕುಡಿಯಕ್ಕೆ ಬಂದಿದ್ದಾರಲ್ಲ, ನಿನ್ನ ಹಾಗೆ ದ್ರೋಹಿಗಳು. ಬರ ಕೇಳ. ಅಂಥವ್ರು ಯಾರು ನಮ್ಮ ಮನೆಗೆ ಬಂದಿಲ್ಲ ವೀರಣ್ಣ, ದಯವಿಟ್ಟು ನನ್ನ ಮಾತು ನಂಬು. ನಂಬಿಕೆ ಉಳಿಸ್ಕೊಂಡಿಲ್ಲ ನೀವು. ನನ್ನ ನಂಬಿಕೆನ ಉಳಿಸ್ಕೊಂಡಿಲ್ಲ ನೀವು. ಅವ್ರನ್ನ ಹೊರಗಡೆ ಕಳಿಸ್ತೀರಲ್ಲ, ನಾನು ಒಳಗಡೆ ಬರಲ್ಲ. ಕರೀರಿ ಅವ್ರನ್ನ. ತಾವು ಇಲ್ಲೇ ಇದ್ದೀರೋ? ಹೌದು, ನಾನೇ ನಿನ್ನ ಮನೆಯಲ್ಲಿ ಉಪ್ಪು ತಿಂದು ಇಲ್ಲಿ ನೀರು ಕುಡಿಯೋಕೆ ಬಂದಿದ್ದೀನಿ. ಏನೀಗ? ಇಲ್ಲಿ ಯಾಕೆ ಬಂದ್ರಪ್ಪ? ಅಖಿಲ ರಘುನ ನೋಡಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಯಾರನ್ನ ಕೇಳಿ ಇಲ್ಲಿಗೆ ಬಂದ್ರಿ ಅಂತ ಕೇಳ್ತಾ ಇದ್ದೀನಿ. ನಾನು ಯಾಕೆ ಯಾರನ್ನ ಕೇಳ್ಕೊಂಡು ಬರಬೇಕು? ನನಗೆ ಯಾವ ದೊಣ್ಣೆ ನಾಯಕನ ಅಪ್ಪಣೆನೂ ಬೇಕಾಗಿಲ್ಲ. ನಾನು ಇಷ್ಟ ಬಂದ ಕಡೆ ಹೋಗ್ತೀನಿ, ಇಷ್ಟ ಆದವ್ರನ್ನ ಮಾತಾಡಿಸ್ತೀನಿ. ನಮ್ಮ ಅಪ್ಪನ ಕೆಡಿಸಿದ್ದೀರಾ ನೀವು?
ನನಗೆ ದೊಡ್ಡ ಅನುಮಾನ ಇತ್ತು, ನೀವೇನೋ ಲೆಕ್ಕಾಚಾರ ಹಾಕೊಂಡು ಬರ್ತಾ ಇದ್ದೀರಾ ಅಂತ. ನಿಮ್ಮಿಂದ ನಾನು ಇದು ನಿರೀಕ್ಷೆ ಮಾಡಿರಲಿಲ್ಲ. ದ್ರೋಹ ಮಾಡ್ತಾ ಇದ್ದೀರಾ ನನಗೆ. ನಿಮಗೆ ಗೊತ್ತಲ್ಲ ಇವ್ರು ನಮ್ಮ ಶತ್ರುಗಳು ಅಂತ. ಒಂದು ಸತ್ಯ ತಿಳ್ಕೊ, ಈ ಭೂಮಿ ಮೇಲೆ ಯಾರಿಗೂ ಶತ್ರುಗಳು ಇರಲ್ಲ. ನಮಗೆ ನಾವೇ ಶತ್ರುಗಳನ್ನ ಹುಟ್ಟಾಕೊಳ್ತೀವಿ. ಮನುಷ್ಯನಿಗೆ ಸ್ನೇಹ ಸಂಬಂಧ ಮುಖ್ಯ. ಇರೋ 4 ದಿನದಲ್ಲಿ ದ್ವೇಷ ಸಾಧಿಸ್ತಾ ಹೋದರೆ ಕೊನೆಗಾಲದಲ್ಲಿ ನಮ್ಮ ಹೆಣ ಹೊರಕ್ಕೂ ಯಾರೂ ಬರೋದಿಲ್ಲ. ನೆನ್ಪಿಟ್ಕೋ. ನಿಮ್ಮ ಉಪದೇಶ ನನಗೆ ಬೇಕಾಗಿಲ್ಲ. ಇವ್ರ ಜೊತೆ ಸೇರ್ಕೊಂಡು ನೀವು ನನ್ನ ವಿರುದ್ಧ ಕತ್ತಿ ಮಸೀತಾ ಇದ್ದೀರಾ. ಎಲ್ಲಿ ಅವರು? ಕರೀರಿ ಅವ್ರನ್ನೆಲ್ಲ. ಕರಿಯಪ್ಪ ಅವ್ರನ್ನ. ಯಾವ ಸೈನ್ಯದ ಬಗ್ಗೆ ಮಾತಾಡ್ತಾ ಇದ್ದೀಯಾ? ಇಲ್ಲಿ ಯಾರು ಇಲ್ವಲ್ಲ. ನಿನಗೆ ನಂಬಿಕೆ ಇಲ್ಲ ಅಂದ್ರೆ ನೀನೇ ಒಳಗಡೆ ಹೋಗಿ ನೋಡ್ಕೊ. ಇರಪ್ಪ, ಬರೋಕ್ಕೆ ಬಂದಿದೀಯಾ? ನನ್ನನ್ನು ಕರ್ಕೊಂಡೋಗೋ. ಮಾತಾಡ್ತಾ ಇಲ್ಲ. ಬುದ್ಧಿಯವ್ರು ಹೋಗಿರ್ಬೇಕು. ಹೋಗಿ ನೋಡೋಣವಾ? ಬೇಡ ಪಾರ್ವತಿ, ಹೋಗಿದ್ರೆ ಅಮ್ಮನೇ ಕರೀತಾರೆ. ಅಲ್ಲಿವರೆಗೂ ನಾವು ಇಲ್ಲೇ ಇರೋಣ. ಪ್ರೀತು, ಅಲ್ಲಿ ಏನಾಗ್ತಿರ್ಬೋದು? ನನ್ನ ಮಗಳು ವಾಳಿನ ಬೇಗ ಮನೆಗೆ ವಾಪಸ್ ಕಳಿಸ್ಕೊಡಿದ್ರಿ. ನಿಮ್ಮಪ್ಪ ಕೇಳ್ತಿರ್ಬೇಕು. ನನ್ನ ಟೆನ್ಷನ್ ನನಗೆ, ನಿನಗೆ ಕಾಮಿಡಿನಾ? ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಅಂತ ಅಣ್ಣವ್ರು ಹೇಳಿಲ್ವಾ? ಎಷ್ಟೇ ಸೀರಿಯಸ್ ಆಗಿದ್ರು ಕೂಲಾಗಿ ಹ್ಯಾಂಡಲ್ ಮಾಡಬೇಕು. ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿರು. ಅಲ್ಲಿ ಏನು ನಡೀತಿದೆ ಅಂತ ಗೊತ್ತಾಗಲ್ಲ. ಆದಿತ್ಯ, ಪ್ರೀತು, ಹೊರಗೆ ಬನ್ನಿ. ಪಾರ್ವತಿ, ಜನನಿ, ಬನ್ನಿ. ಡ್ಯಾಡ್, ಜನನಿಯವ್ರ ತಂದೆ ಹೋಗಾಯ್ತಾ? ಹಾ, ಹೋಗಾಯ್ತು. ಅಜ್ಜಯ್ಯ? ಅವರು ವೀರಣ್ಣನ ಜೊತೆನೆ ಹೋದರು. ನಾವಿಲ್ಲಿರೋದು ಅವ್ರಿಗೆ ಗೊತ್ತಾಗಿಲ್ಲ ಅಲ್ವಾ ಅಮ್ಮ? ಇಲ್ಲ ಪಾರ್ವತಿ, ಗೊತ್ತಾಗಿಲ್ಲ. ಏನೋ ದೇವ್ರ ದಯದಿಂದ ಜನನಿ ಪ್ರೀತುನ ಅಜ್ಜಯ್ಯ ಒಪ್ಕೊಂಡ್ರು. ಹಾಗೆ ವೀರಣ್ಣನೂ ಒಪ್ಕೊಂಡು ಆಶೀರ್ವಾದ ಮಾಡಿದ್ರೆ ಸಾಕು. ಆ ಕಾಲ ತುಂಬಾ ದೂರ ಇಲ್ಲ ಅಖಿಲ, ಆದಷ್ಟು ಬೇಗ ಬರುತ್ತೆ. ಜನನಿಗೆ ಮದುವೆ ಮಾಡಬೇಕು ಅಂತ ನಮ್ಮ ಮನೆ ಯಜಮಾನ ತುದಿ ಕಾಲಲ್ಲಿ ನಿಂತಿದ್ದಾನೆ. ಜನನಿ, ಯಾಕಮ್ಮ, ಏನಾಯ್ತು? ಮದ್ವೆ ಮಾತುಕತೆಗೆ ಅಂತ ಅಪ್ಪ ಹುಡುಗನ ಕರೆಸ್ತಿದ್ದಾರೆ. ಏನಾಗುತ್ತೋ ಏನೋ ಅಂತ ಭಯ ಆಗ್ತಿದೆ. ಯೋಚನೆ ಮಾಡಬೇಡಮ್ಮ. ನನ್ನ ಮಕ್ಕಳು
ಆ ಹುಡುಗ ಬರದೇ ಇರೋ ಥರ ಪ್ಲಾನ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯಲ್ಲ. ಆಯ್ತಾ? ಪ್ರೀತು, ಮಾಮ್, ಯಾವುದೇ ಕಾರಣಕ್ಕೂ ನನ್ನ ಸೊಸೆ ಮನಸ್ಸನ್ನ ನೋಯಿಸಬಾರ್ದು. ಈಗಲೂ ಅಷ್ಟೇ, ಮದುವೆ ಆದ್ಮೇಲೂ ಅಷ್ಟೇ. ಏನೋ ಮಾಮ್, ನಾನಂತೂ ಇವಳನ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ಕೇಳಿ. ಹೌದೇನಮ್ಮ? ಏನು ಮಗನೇ, ಯಾರ ಕಿವಿಗೆ ಹೂ ಮುಡಿಸ್ತಾ ಇದೀಯಾ? ವೀರಣ್ಣನ ಮನೆಯಲ್ಲಿ ಜನನಿನ ಮಾತಾಡ್ಸಕ್ಕೆ ಆಗಲ್ಲ, ಅಂಥದ್ರಲ್ಲಿ ನೀನು ತುಂಬಾ ಕೇರ್ಫುಲ್ ಆಗಿ ನೋಡ್ಕೋತಿದ್ಯಾ? ಸರಿ. ಅಪ್ಪ, ಜನನಿನ ಕೇರ್ಫುಲ್ಲಾಗಿ ನೋಡ್ಕೊಳ್ತಾನೋ ಇಲ್ವೋ ಗೊತ್ತಿಲ್ಲ, ಆದರೆ ದಿನ ಒಂದೊಂದು ಲವ್ ಸೀನ್ ಅಂತೂ ಇರುತ್ತೆ. ಆಹಾ, ಅದು ಸರಿ, ದಾಮಿನಿಯಲ್ಲಿ ಕಾಣ್ತಾ ಇಲ್ಲ. ಅಪ್ಪ ದೇವ್ರೆ, ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಹೇಳ್ತಾರೆ. ನಾನು ಕೈ ಮೈ ಮುಖ ಎಲ್ಲ ಕೆಸರು ಮಾಡ್ಕೊಂಡು ಇಷ್ಟೊಂದು ಬೆವರು ಸುರಿಸಿ ಈ ಗುಂಡಿನ ತೋಡ್ತಾ ಇದ್ದೀನಿ. ನನಗಿನ್ನೂ ನಿಧಿ ಸಿಗ್ತಾ ಇಲ್ವಲ್ಲಪ್ಪ. ಕೈ ಮುಗಿತೀನಿ, ಈಗ ನಿಧಿ ಸಿಗೋಂಗ್ ಮಾಡಪ್ಪ. ನನ್ನ ಸೊಂಟ ಎಲ್ಲ ಬಿದ್ದು ಹೋಗ್ತಿದೆ. ಶಬ್ದ ಬಂತು. ನಿಧಿ ಗೋವಿಂದ ಗೋವಿಂದ. ಅಯ್ಯಯ್ಯೋ, ನಿಧಿ ಸಿಗುತ್ತೆ ಅಂತ ಅನ್ಕೊಂಡ್ರೆ ಕಲ್ ಸಿಕ್ತಲ್ಲಪ್ಪ. ಆಗಲ್ಲ, ಇನ್ನು ನನ್ನ ಕೈಲಿ ಆಗಲ್ಲ. ನನ್ನ ಸೊಂಟ ಬಿದ್ದೋಯ್ತು, ಬೆನ್ನಿನ ಮೂಳೆ ಎಲ್ಲ ಮುರಿದೋಯ್ತು. ನಾನು ಬದುಕಿದ್ರೆ ಕೋಟಿ ಕೋಟಿ ದುಡಿಬೋದು. ನಾನೇ ಇಲ್ಲ ಅಂದ್ರೆ ಬೋಟಿ ತಿನ್ನಕ್ಕೂ ಆಗಲ್ಲ. ನಮ್ ಪ್ರೀತು ಏನಾದ್ರೂ ಆಟ ಆಡ್ಸಿದ್ನಾ, ಅಥವಾ ನಾನೇ ರಾಂಗ್ ಪ್ಲೇಸಿಗೆ ಏನಾದ್ರೂ ಬಂದ್ಬಿಟ್ನಾ? ಏನೇ ಆಗ್ಲಿ, ನನ್ನ ಎಲ್ಲ ಅವಾತ್ರಕ್ಕೆ ಆ ಪ್ರೀತುನೇ ಕಾರಣ. ಅವಳನ್ನ ಮಾತ್ರ ಬಿಡಲ್ಲ. ಸೀರೆ ಎಲ್ಲ ಮಣ್ಣಾಯ್ತು, ಬಂಗಾರದಂತ ಸೀರೆ. ನಾನೇನಾದರೂ ಪ್ಲ್ಯಾನ್ ಮಾಡಿರಲಿಲ್ಲ ಅಂದರೆ ಇಷ್ಟೊತ್ತಿಗೆ ಎಲ್ಲ ಹಾಳಾಗಿರ್ತಿತ್ತು. ಹೌದು ಪ್ರೀತು, ಒಳ್ಳೆ ಕೆಲಸ ಮಾಡಿದ್ಯಾ. ಸರಿ, ಈಗ ಆ ವಿಷಯ ಎಲ್ಲ ಬಿಡಿ. ಎಲ್ಲ ಸರಿ ಹೋಗೋವರೆಗೂ ವೀರಣ್ಣನಿಗೆ ನೀವು ನಮ್ಮ ಮಕ್ಕಳು ಅನ್ನೋದು ಯಾವ ಕಾರಣಕ್ಕೂ ಗೊತ್ತಾಗಬಾರ್ದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಗೆ ಏನಾದರೂ ಸಮಸ್ಯೆ ಇದ್ರೆ ಅಜ್ಜಯ್ಯನ ಹತ್ರ ಶೇರ್ ಮಾಡ್ಕೊಳ್ಳಿ. ಅವ್ರಿಗೆ ಹೇಗೂ ವಿಷಯ ಗೊತ್ತಿದೆ, ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಡೋಂಟ್ ವರಿ ಮಾ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ಆ ನಂಬಿಕೆಯಿಂದನೇ ಅಲ್ವಾ ಆದಿ ನಾವಿಲ್ಲಿ ಸಮಾಧಾನದಿಂದ ಇರೋದು. ಸರಿ ಅಖಿಲ, ಟೈಮ್ ಆಗ್ತಾ ಇದೆ, ಅವ್ರು ಹೊರಡ್ಲಿ. ಸರಿ ಅಮ್ಮ, ಹೊರಡೋದಾ? ಸರಿನಪ್ಪ. ಯಾಕಮ್ಮ ಕಣ್ಣಲ್ಲಿ ನೀರು?
ನಾವೆಲ್ಲೂ ದೂರ ಹೋಗ್ತಿಲ್ವಲ್ಲ, ಇದೇ ಊರಲ್ಲಿ ಇರ್ತೀವಿ. ನಿಮ್ಗೆ ಯಾವಾಗ ನೋಡಬೇಕು ಅನ್ಸುತ್ತೋ ಅವಾಗೊಂದು ಫೋನ್ ಮಾಡಿ ಓಡ್ ಬಂದ್ಬಿಡ್ತೀವಿ. ಸರಿನಪ್ಪ, ಹುಷಾರು, ಹೋಗಿ ಬನ್ನಿ. ಸರಿಮಾ. ಆಶೀರ್ವಾದ ಮಾಡಿ. ಆ ದೇವ್ರು ನಿಮ್ಮನ್ನ ಸದಾ ಚೆನ್ನಾಗಿಟ್ಟಿರ್ಲಿ. ಬರ್ತೀವತ್ತೆ. ಬರ್ತೀನಿ ಅಪ್ಪ. ಅಮ್ಮ ಜಾನಕಮ್ಮ, ಅಜ್ಜಯ್ಯ, ಇದು ತಗೊಂಡು ಒಳಗಡೆ ಇಡು. ರಾತ್ರಿ ಕೇಳ್ತೀನಿ, ಆವಾಗ ಬಿಸಿ ಮಾಡ್ಕೊಂಡು. ಹಾಂ, ಏನು ಅಜ್ಜಯ್ಯ ಇದು? ಇದು ನಮಗೆ ಬೇಕಾದವ್ರು ಕೊಟ್ಟಿರೋದು ಪಾಯಸ. ಸರಿ ಅಜ್ಜಯ್ಯ. ಅಪ್ಪ, ಏನಪ್ಪ ನೀನು ನಡ್ಕೊಳ್ತಾ ಇರೋ ರೀತಿ? ಏನಿದು? ಸುಳ್ಳು ಹೇಳಬಾರ್ದು ಅಂತ ಚಿಕ್ಕ ವಯಸ್ಸಿಂದ ನಮಗೆ ಬುದ್ಧಿ ಹೇಳಿ ಈ ವಯಸ್ಸಲ್ಲಿ ನೀನು ಸುಳ್ಳು ಹೇಳ್ತಾ ಇದೆಯಲ್ಲಪ್ಪ. ಎಲ್ಲೋ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಅಲ್ಲಿ ಹೋಗಿ ಕೂತ್ಕೊಂಡಿದ್ಯಲ್ಲ ನೀನು. ಅವರೆಲ್ಲರ ಎದುರಿಗೂ ನಿನಗೆ ಪ್ರಶ್ನೆ ಮಾಡಿ ಅವಮಾನ ಮಾಡಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಬಾಯಿ ಮುಚ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ಆದ್ರೆ ನೀನೇನು ಮಾಡಿದೆ ಹೇಳು? ಏನು ಕೂಗಾಡ್ತೀಯ ಅವ್ರ ಎದುರಿಗೆ? ಏರ್ತಾ ಇದೆ ನಿನ್ನ ಧ್ವನಿ. ಅದೇನೋ ಕೇಳ್ದಲ್ಲ, ಏನದು? ದೊಣ್ಣೆ ನಾಯಕ? ನಾನು ದೊಣ್ಣೆ ನಾಯಕನಾ? ಎಷ್ಟು ಅನ್ಯಾಯ ಆಗಿದಪ್ಪ ಈ ಕುಟುಂಬಕ್ಕೆ. ಎಷ್ಟು ನೋವು ಕೊಟ್ಟಿದ್ದಾರೆ ನಮ್ಗವರು. ಕಳ್ಕೊಂಡಿರೋದು ನನ್ನ ತಂಗಿ ಮಾತ್ರ ಅಲ್ಲಪ್ಪ, ನಿಮ್ಮ ಮಗಳು ಕೂಡ ಅವಳು. ಅದನ್ನೆಲ್ಲ ಮರೆತು ಹೇಗಪ್ಪ ಅವ್ರ ಎದುರು ಕೂತ್ಕೊಂಡು ಮಾತಾಡಿಕೊಂಡು ಆಗಿರೋದನ್ನ ಕೆದಕಿ ನಿನ್ನ ಮನಸ್ಸು ಮಾತ್ರ ಅಲ್ಲ, ಬೇರೆಯವ್ರ ಮನಸ್ಸನ್ನು ಹಾಳು ಮಾಡ್ತಾ ಇದೆಯಲ್ಲೋ. ಇನ್ನು ಎಷ್ಟು ದಿನ ಅಂತ ಅವ್ರನ್ನ ದ್ವೇಷಿಸ್ತೀಯ? ಇದಕ್ಕೆ ಕೊನೆ ಅನ್ನೋದೇ ಇಲ್ವಾ? ಕ್ಷಮಿಸ್ಬಿಡು. ದ್ವೇಷ ಮಾಡ್ತಾ ಇರೋದು ನಾನಲ್ಲ. ನನ್ನ ಒಳಗಡೆ ಇರೋ ಉಸಿರು